ಗ್ರಿಲ್ಡ್ ಚಿಕನ್ನು ಇರ್ಬೋದು ಅಥವಾ ಬಾರ್ಬೆಕ್ಯೂ ನೇಷನ್ನಲ್ಲಿ ಹೋಗಿ ತಿನ್ನುವಂಥ ಸುಟ್ಟು ಬೇಯಿಸಿ ತಿನ್ನುವಂಥ ಮಾಂಸಾಹಾರ ಅನೇಕ ಮಂದಿಗೆ ಮುಖ್ಯವಾಗಿ ಈಗಿನ ಜಂಜಿಗಳಿಗೆ ಬಹಳ ಇಷ್ಟ ಆಗುತ್ತೆ. ಇದರಿಂದ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಆರೋಗ್ಯದ ಮೇಲೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತೀರಾ? 80ರ 90ರ ದಶಕದಲ್ಲೆಲ್ಲ ಸಂಡೇ ಸ್ಪೆಷಲ್, ಸಂಡೇ ಮಾತ್ರ ನಾನ್ ವೆಜ್, ಅಥವಾ ಮನೆಗೆ ಯಾರಾದರೂ ನೆಂಟರುಗಳು ಬಂದಾಗ ಒಂದು ವಿಶೇಷ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಮಾಡೋಂಥದ್ದು ರೂಢಿಯಲ್ಲಿತ್ತು. ಇವಾಗಿನ ಪರಿಸ್ಥಿತಿ ನೀವು ನೋಡಿದ್ರೆ ಪ್ರತಿದಿನನೂ ಮಕ್ಕಳಿಗೆ ನಾನ್ ವೆಜ್ ಬೇಕು. ದೊಡ್ಡವರು ತಿನ್ನಕ್ಕೆ ಇಷ್ಟಪಡೋದಿಲ್ಲ, ಮಕ್ಕಳುಗಳಿರ್ತಾರಲ್ಲ ಅವರಿಗೆ ತುಂಬಾ ಅದು ಯಾವಾಗಲೂ ತುಂಬಾ ಪ್ರಿಯವಾದ ಆಹಾರ. ಮಾಂಸಾಹಾರ ಸೇವನೆ ಮಾಡಿದ್ರು ಅದರಲ್ಲೂ ಒಂದು ಮಿತಿ ಇರಬೇಕು ಅಂತ ಹೇಳ್ತೀವಿ. ಮೊದಲೆಲ್ಲ ಮಾಂಸಾಹಾರ ತಯಾರು ಯಾವ ತರ ಮಾಡ್ತಾ ಇದ್ರು ಅಂದ್ರೆ ಅದನ್ನ ಬೇಯಿಸ್ತಾ ಇದ್ರು, ಸಾರು ಅಂತ ಅಂತೀವಲ್ಲ ನಾವು, ಅಥವಾ ಗ್ರೇವಿ ಅಂತೆಲ್ಲ ಅಂತೀವಲ್ಲ, ಆ ತರದಲ್ಲಿ ಸಾಮಾನ್ಯವಾಗಿ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಆ ಟ್ರೆಡಿಷನಲ್ ವೇ ಆಫ್ ಕುಕಿಂಗ್ ಇದೆಯಲ್ಲ ನಾನ್ ವೆಜ್, ಅದು ಹೊರಟೋಗಿದೆ ಈಗ. ಇವಾಗ ಏನಂತಂದ್ರೆ ಮಾಂಸವನ್ನ ಸುಟ್ಟು ತಿನ್ನೋದೇ ಒಂಥರ ಟ್ರೆಂಡ್. ಅದು ಬಾರ್ಬಿಕ್ಯೂ ಅಂತ ಕೇಳ್ಬೋದು, ಅಲ್ಲಿ ಸುಟ್ತಾರ ಅದನ್ನ. ಮತ್ತೆ ಕೆಲವು ಸಲ ಯಾವ ತರ ಇರುತ್ತೆ ಅಂದ್ರೆ ಕೆಲವು ರೀಲ್ಸ್ ಗಳಲ್ಲಿ ನಾವು ನೋಡ್ಬೋದು, ಟೇಬಲ್ ಮೇಲೆ ಸಪ್ಲೈ ಮಾಡ್ತಾರೆ, ಅಲ್ಲೇ ಬೆಂಕಿ ಬರ್ತಾ ಇರುತ್ತೆ, ಬೆಂಕಿ ಸಮೇತ ಅದನ್ನ ತಂದ್ಬಿಟ್ಟು ನಿಮ್ ಮುಂದೆ ಇಟ್ಟು ಆ ಬೆಂಕಿನ ಆರಿಸಿ ನಿಮ್ಗೆ ಕೊಡ್ತಾರೆ. ಒಂಥರ ನೋಡಕ್ಕೆ ಅದ್ಭುತ. ಅದೇ ತರ ನೀವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಚಿಕನ್, ಗ್ರಿಲ್ಡ್ ಚಿಕನ್, ಅದಕ್ಕೆ ಒಂದು ಕಬ್ಬಿಣದ ಸಲಾಕಿಯಲ್ಲಿ ಕೋಳಿಗೆ ಚುಚ್ಚಿ ಅದು ಸುತ್ತಾ ಇರುತ್ತೆ, ಲೈಟ್ ಹಾಕಿರ್ತಾರೆ, ನೋಡಿದ ತಕ್ಷಣ ಅದನ್ನ ತಿನ್ಬೇಕು ಅನ್ನೋ ಟೆಂಪ್ಟ್. ನಾವು ಏನು ಆಹಾರ ಸೇವನೆ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಕಲ್ಲಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಕೆಲಸ ಮಾಡೋಂಥದ್ದು. ಸುಟ್ಟು ತಿನ್ನುವುದಿದೆಯಲ್ಲ, ಇದು ಒಳ್ಳೇದಲ್ಲ. ಆ ಉಷ್ಣತೆಗೆ ಹೋದಾಗ ಮಾಂಸಾಹಾರದಲ್ಲಿರುವ ಏನು ಒಳ್ಳೆ ಅಂಶ ಇರುತ್ತೆ ಎಲ್ಲ ಅದು ವಿಷಯುಕ್ತವಾಗಿ ಬದಲಾವಣೆ ಹೊಂದುವ. ಮಾಂಸವನ್ನು ಸುಟ್ಟಾಗ ಡೇಂಜರಸ್ ಒಂದು ರಾಸಾಯನಿಕ ಬಿಡುಗಡೆ ಆಗುತ್ತೆ. ನೀವು ಸತತವಾಗಿ ಇದನ್ನ ನೀವು ಸೇವನೆ ಮಾಡ್ತಾ ಬಂದ್ರೆ ಸ್ಟಮಕ್ ಕ್ಯಾನ್ಸರು, ಕೊಲನ್ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು ಬರುತ್ತೆ. ತುಂಬಾ ಜನ ವೀಕ್ಷಕರು ಆರ್ಗ್ಯೂ ಮಾಡ್ಬೋದು, ಮೇಡಮ್ ಎಲ್ಲ ತಿಂತಾರೆ ಅಂತ. ದಯವಿಟ್ಟು NCBI ಅನ್ನೋ ವೆಬ್ಸೈಟ್ಗೆ ಹೋಗಿ ಲಕ್ಷಾಂತರ ರಿಸರ್ಚ್ ಆರ್ಟಿಕಲ್ಗಳು ಇದ್ರ ಮೇಲೆ ಮಾಡಿರೋಂಥ ರಿಸರ್ಚ್ನ ನಿಮಗೆ ತೋರಿಸೋಂಥ ಆರ್ಟಿಕಲ್ಗಳು ನಿಮಗೆ ಸಿಕ್ಕುತ್ತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶಿಷ್ಟ ಎಪಿಸೋಡ್ ನಾವು ಅಷ್ಟೇ ವಿಶಿಷ್ಟವಾದಂಥ ಒಂದು ವಿಚಾರದೊಂದಿಗೆ ಬರ್ತಾ ಇದ್ದೀವಿ. ನೀವೆಲ್ಲ ನೋಡಿದ್ದೀರಿ, ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಈ ಗ್ರಿಲ್ಡ್ ಚಿಕನ್ ಅಂತ ಇರುತ್ತೆ, ಅಥವಾ ಬಾರ್ಬೆಕ್ಯೂನಲ್ಲಿ ಹೋಗಿದರೆ ಅಲ್ಲಿ ನಿಮಗೆ ಮಾಂಸವನ್ನು ಸುಟ್ಟು ಬೇರೆ ಬೇರೆ ಆಕರ್ಷಕ ಬಾಯಲ್ಲಿ ನೀರೂರುವಂತಹ ಖಾದ್ಯಗಳನ್ನು ಕೊಡ್ತಾರೆ. ಸೊ ಇದು ಒಳ್ಳೆಯದೇ ಕೆಟ್ಟದ್ದೇ, ಇದರ ಹಿಂದೆ ಇರುವಂತಹ ವೈಜ್ಞಾನಿಕ ಅಂಶಗಳೇನು, ಇದರಿಂದ ಏನಾದರೂ ಉಪಯೋಗ ಆಗುತ್ತಾ ಆರೋಗ್ಯಕ್ಕೆ ಅಥವಾ ಅದು ಹಾನಿಕಾರಕವೇ, ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನು, ವಿಚಾರವನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಡಾಕ್ಟರ್ ಎಸ್ ಸುತ್ತೂರು ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಅಂದಹಾಗೆ ಇವತ್ತಿನ ಟಾಪಿಕ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಗ್ರಿಲ್ಡ್ ಚಿಕನ್ನು ಇರ್ಬೋದು ಅಥವಾ ಬಾರ್ಬೆಕ್ಯೂ ನೇಷನ್ನಲ್ಲಿ ಹೋಗಿ ತಿನ್ನುವಂಥ ಸುಟ್ಟು ಬೇಯಿಸಿ ತಿನ್ನುವಂಥ ಮಾಂಸಾಹಾರ ಅನೇಕ ಮಂದಿಗೆ ಮುಖ್ಯವಾಗಿ ಈಗಿನ ಜಂಜಿಗಳಿಗೆ, ಯಂಗ್ ಜನ್ರೇಷನ್ಗೆ ಭಾಳ ಇಷ್ಟ ಆಗುತ್ತೆ. ಸೊ ಆದರೆ ಇದರಿಂದ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಆರೋಗ್ಯದ ಮೇಲೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತೀರಾ ಅಂತ? ಸರ್, ನಾವು ಯಾವ ಆಹಾರವನ್ನು ಸೇವನೆ ಮಾಡ್ತೀವಿ ಅನ್ನುವುದರ ಮೇಲೆ ನಮ್ಮ ಆರೋಗ್ಯ ನಿರ್ಧಾರ ಆಗುತ್ತೆ. ಓಕೆ. ಒಳ್ಳೆಯ ಆಹಾರ ನಾವು ಸೇವನೆ ಮಾಡಿದಾಗ ಇದು ಯಾವ ಥರ ಅಂದರೆ, ಒಂದು ಗಿಡಕ್ಕೆ ನೀವು ಚೆನ್ನಾಗಿ ಗೊಬ್ಬರ, ನೀರು ಎಲ್ಲ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿ ಗಿಡ ಬೆಳೆಯುತ್ತೆ. ನೀವು ಅದಕ್ಕೆ ವಿಷಗಳನ್ನು ಹಾಕಿದ್ರೆ ಗಿಡ ಸುಟ್ಟೋಗುತ್ತೆ. ಅದೇ ಥರ ನಮ್ಮ ದೇಹನೂ ಅದೇ ಥರನೇ. ದೇಹದ ಪೋಷಣೆ ಮಾಡಬೇಕು ಅಂದರೆ ನಾವು ಒಳ್ಳೆಯ ಸಮತೋಲನ ಆಹಾರ ಸೇವನೆ ಮಾಡಬೇಕು. ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಗಳು, ಅದರಲ್ಲಿ ರಾಗಿ, ಅದು ಅಕ್ಕಿ ಆಗ್ಬೋದು, ಜೋಳ, ಇದು ಸಿರಿಧಾನ್ಯಗಳು, ಇವೆಲ್ಲ ಕಾರ್ಬೋಹೈಡ್ರೇಟ್ ಗುಂಪಿಗೆ ಬರೋದು. ಆಲೂಗೆಡ್ಡೆ, ಸ್ಟಾರ್ಚ್ ಎಲ್ಲ ಇರುತ್ತೆ. ನಂತರ ಪ್ರೋಟೀನ್ ಯುಕ್ತ ಪದಾರ್ಥಗಳು, ಅದರ ಜೊತೆಗೆ ಫ್ಯಾಟನ್ನು ನಮ್ಮ ದೇಹಕ್ಕೆ ನೀಡುವಂಥದ್ದು. ಅದರಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಹಣ್ಣು, ಸೊಪ್ಪು, ತರಕಾರಿಗಳು, ಇಂಥದ್ದೆಲ್ಲ ಸ್ಪ್ರೌಟ್ಸ್ಗಳು, ಮೊಳಕೆ ಕಾಳು, ಇವೆಲ್ಲ ಒಂಥರ ಬ್ಯಾಲೆನ್ಸ್ಡ್ ಡಯೆಟ್ ಅಂತ ನಾವು ಅಂತೀವಿ. ಅದ್ರ ಜೊತೆಗೆ ಪ್ರೋಬಯೋಟಿಕ್ಸ್ ಆಗಿರೋಂತಹ ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ, ಈ ಥರದ್ದೆಲ್ಲ ಸೇವನೆ ಮಾಡಿದಾಗ ನಮ್ಮ ದೇಹ ತುಂಬ ಚೆನ್ನಾಗಿ ಆರೋಗ್ಯಕರವಾಗಿರುತ್ತೆ. ಕೆಲವು ಎಸೆನ್ಷಿಯಲ್ ಅಮೈನೋ ಆಸಿಡ್ಗಳಂತ ಇದೆ. ಅದು ಎಸೆನ್ಷಿಯಲ್ ಅಮೈನೋ ಆಸಿಡ್ ದೇಹದಲ್ಲಿ ಬಿಡುಗಡೆ ಆಗೋದಿಲ್ಲ. 20 ಅಮೈನೋ ಆಸಿಡ್ಗಳಿದೆ ಒಟ್ಟು ಟೋಟಲ್ಲು. ಅದರಲ್ಲಿ ಕೆಲವು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ, ಅದು ದೇಹದಲ್ಲೇ ಬಿಡುಗಡೆ ಆಗಿಬಿಡುತ್ತೆ, ದೇಹನೇ ಬಿಡುಗಡೆ ಮಾಡುತ್ತೆ. ಸೊ ನಾನ್ ಎಸೆನ್ಷಿಯಲ್ ಅಂದರೆ ಹೊರಗಡೆಯಿಂದ ಅದನ್ನು ಪೂರೈಕೆ ಮಾಡಬೇಕು ದೇಹಕ್ಕೆ.
ಕೆಲವು ಈ ಮಾಂಸದಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಎಸೆನ್ಷಿಯಲ್ ಅಮೈನೋ ಆಸಿಡ್ ದೇಹಕ್ಕೆ ಪೂರಕವಾಗಿರೋವಂಥದ್ದು ಬೇಕು. ಹಾಗಾಗಿ ಮಾಂಸಾಹಾರಿಗಳು ಅದನ್ನ ಸೇವನೆ ಮಾಡ್ತಾರೆ. ಹಿಂದೆ ಎಲ್ಲ ಯಾವ ಥರ ಮಾಡ್ತಾಯಿದ್ರು ಅಂತ ನಾವು ನೋಡೋದಾದರೆ, ಹಬ್ಬಗಳು ಅಂತ ಏನಾದ್ರು ಇದ್ದಾಗ, ಹಬ್ಬದ ಮಾರನೇ ದಿನ ಅಂದಾಗ ಅದು ಅವತ್ತಿನ ದಿನ ಹಬ್ಬದ ದಿನ ವೆಜ್, ಹಬ್ಬದ ಮಾರನೇ ದಿನ ನಾನ್ ವೆಜ್, ಇಲ್ಲ ಸಂಡೇ ಸ್ಪೆಷಲ್ ಅಂತ ಮಾಡೋರು. ನೀವು ಕೇಳಿರ್ಬೋದು ಅವಾಗಿನ 80-90 ದಶಕದಲ್ಲೆಲ್ಲ ಸಂಡೇ ಸ್ಪೆಷಲ್, ಸಂಡೇ ಮಾತ್ರ ನಾನ್ ವೆಜ್. ಅಥವಾ ಮನೆಗೆ ಯಾರಾದರೂ ನೆಂಟರುಗಳು ಬಂದಾಗ ಒಂದು ವಿಶೇಷ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಮಾಡೋಂಥದ್ದು ರೂಢಿಯಲ್ಲಿತ್ತು. ಇವಾಗಿನ ಪರಿಸ್ಥಿತಿ ನೀವು ನೋಡಿದ್ರೆ ಹಬ್ಬ ಅಂತ ಅಲ್ಲ, ನೆಂಟರು ಅಂತಲ್ಲ, ಪ್ರತಿದಿನನೂ ಮಕ್ಕಳಿಗೆ ನಾನ್ ವೆಜ್ ಬೇಕು ಅನ್ನೋದು, ದಿನನೂ ಬೇಕು ಅನ್ನೋ ಥರ. ಈ ಮಾಂಸಾಹಾರಿಗಳಿಗೆ ಹೆಂಗಾಗಿದೆ ಅಂತಂದರೆ, ದೊಡ್ಡವರು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ, ಮಕ್ಕಳುಗಳಿರ್ತಾರಲ್ಲ ಅವರಿಗೆ ತುಂಬ ಅದು ಯಾವಾಗಲೂ ತುಂಬ ಪ್ರಿಯವಾದ ಆಹಾರ. ಕಾರಣ ಏನು ಅಂತಂದರೆ ತುಂಬ ಟೇಸ್ಟ್ ಇರುತ್ತದು. ಏಕೆಂತಂದರೆ ಅದರಲ್ಲಿ ತುಂಬ ಮಸಾಲೆಗಳಿರುತ್ತೆ, ತುಂಬ ಆಯಿಲ್ ಇರುತ್ತೆ, ಕೊಬ್ಬಿನ ಅಂಶ ಇರುತ್ತೆ. ಇದೆಲ್ಲ ಏನಾಗುತ್ತೆ ಅಂದರೆ, ಈ ಥರದ ಆಹಾರ ನಾವು ಸೇವನೆ ಮಾಡಿದಾಗ ನಮ್ಮಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ಆಹಾರ ಸೇವನೆ ನಮ್ಗೆ ಏನಕ್ಕೆ ಖುಷಿ ಆಗೋದು ಅಂತಂದರೆ, ನಾವು ಆಹಾರ ಸೇವನೆ ಮಾಡಿದಾಗ ನಮ್ಮಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ಇಟ್ ಈಸ್ ಅ ರಿವಾರ್ಡಿಂಗ್ ಹಾರ್ಮೋನ್ ಅದು. ಹೌದು, ಅದಕ್ಕೆ ನೋಡಿ ಕೆಲವು ಸಲ ತುಂಬ ಸ್ಟ್ರೆಸ್ ಆದಾಗ ಚಾಕ್ಲೇಟ್ ತಿಂತಾರೆ ಅಥವಾ ಸ್ವೀಟ್ಸ್ ತಿಂತಾರೆ ಕೆಲವರು. ಏನಾಗುತ್ತೆ ಅಂದರೆ ಡೋಪಮೈನ್ ರಿಲೀಸ್ ಆಗಿ ಒಂದು ರಿವಾರ್ಡಿಂಗ್ ಹಾರ್ಮೋನ್ ನಮ್ಮನ್ನು ಒಂದು ಸ್ಥಿತಿಗೆ ಬರುತ್ತೆ. ಹಾಗಾಗಿ ಈ ಡೋಪಮೈನು ಸ್ಪೈಕ್ ಆಗುತ್ತೆ, ಬರೀ ರಿಲೀಸ್ ಆಗಲ್ಲ, ತುಂಬ ಜಾಸ್ತಿ ರಿಲೀಸ್ ಆಗುತ್ತೆ. ನಂತರ ನೀವು ಏನಾದ್ರು ಸೌತೆಕಾಯಿ ಅಥವಾ ಹಣ್ಣು, ತರಕಾರಿ, ಸೊಪ್ಪು ಕೊಟ್ಟರೆ ಆ ಮಕ್ಕಳಿಗೆ ಡೋಪಮೈನ್ ರಿಲೀಸ್ ಆಗಲ್ಲ, ಏಕೆಂದರೆ ಹೈ ಎಕ್ಸ್ಪೋಸ್ ಆಗಿಬಿಡ್ತಾರೆ. ಅದರಿಂದ ಏನಾಗ್ತಾ ಇದೆ ಅಂದರೆ, ಇತ್ತೀಚಿನ ದಿನದಲ್ಲಿ ಅತಿಯಾಗಿ ಮಾಂಸಾಹಾರದ ಸೇವನೆಯನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ತಂದೆ ತಾಯಿಗಳೇ. ತುಂಬ ಸುಲಭವಾಗಿ ಸಿಕ್ಕುತ್ತೆ, ಮೊದಲು ಸುಲಭವಾಗಿ ಸಿಗ್ತಾ ಇರಲಿಲ್ಲ, ಸುಲಭವಾಗಿ ಸಿಕ್ಕುತ್ತೆ, ಆಕರ್ಷಣೆ ಜಾಸ್ತಿ. ಆಮೇಲೆ ಅದು ತಂದು ಕೊಡೋದು ಬೇಕಾ, ಝೊಮ್ಯಾಟೊ, ಸ್ವಿಗ್ಗಿಲಿ ಯಾವಾಗ ಬೇಕು, ಮಧ್ಯರಾತ್ರಿ ಬೇಕು ಅಂತಂದರೆ ಮನೆಗೆ ತರಿಸ್ಕೋಬೋದು. ಈ ಥರದ್ದೆಲ್ಲ ಸೌಲಭ್ಯಗಳು ಇರೋದ್ರಿಂದ. ಆದರೆ ಮಾಂಸಾಹಾರ ಸೇವನೆ ಮಾಡಿದ್ರೂ ಅದರಲ್ಲೂ ಒಂದು ಮಿತಿ ಇರಬೇಕು ಅಂತ ಹೇಳ್ತೀವಿ. ಕಾರಣ ಏನಂತಂದರೆ, ಮಾಂಸಾಹಾರ ಅಪರೂಪಕ್ಕೆ ಮಾಡಿದಾಗ ಇಟ್ ಈಸ್ ಗುಡ್, ಒಳ್ಳೆಯದೇ. ಅದರಲ್ಲಿ ಕೆಲವು ಪ್ರೋಟೀನು ನಾನು ಹೇಳಿದೆ, ಎಸೆನ್ಷಿಯಲ್ ಅಮೈನೋ ಆಸಿಡ್. ಆದರೆ ಸಸ್ಯಾಹಾರಿಗಳಲ್ಲಿ ಅದನ್ನು ಕಂಪನ್ಸೇಟ್ ಮಾಡ್ತಾರೆ ಅವರು, ಬೇಳೆಗಳು, ಮೊಳಕೆ ಕಾಳು. ಈಗ ನೋಡಿ, ಸಸ್ಯಾಹಾರಿಗಳು 2-3 ಥರದ ಕೋಸಂಬರಿಗಳನ್ನು ತಿಂತಾರೆ, ಪಲ್ಯಗಳು. ಅಂದರೆ ಇಲ್ಲೇನು ಕಂಪನ್ಸೇಟು ಅವರು ಮಾಂಸದಲ್ಲಿ ತಗೊಂತಾರೆ, ಅದನ್ನು ಸಸ್ಯದಲ್ಲಿ ಇವರು ಕಂಪನ್ಸೇಟ್ನ ಮಾಡ್ಕೊತಾ ಇರ್ತಾರೆ. ಒಟ್ಟಿನಲ್ಲಿ ದೇಹಕ್ಕೆ ಎಲ್ಲ ಪೂರೈಕೆ ಆಗ್ತಿರುತ್ತೆ. ಮೊದಲೆಲ್ಲ ಮಾಂಸಾಹಾರ ತಯಾರು ಯಾವ ಥರ ಮಾಡ್ತಾಯಿದ್ರು ಅಂದರೆ, ಅದನ್ನು ಬೇಯಿಸ್ತಾಯಿದ್ರು, ಅದನ್ನು ಮಸಾಲೆಗಳೆಲ್ಲ ಹಾಕಿ ಅದನ್ನು ಒಂದು ಸಾರು ಅಂತ ಅಂತೀವಲ್ಲ ನಾವು, ಅಥವಾ ಗ್ರೇವಿ ಅಂತೆಲ್ಲ ಅಂತೀವಲ್ಲ, ಆ ಥರದಲ್ಲಿ ಸಾಮಾನ್ಯವಾಗಿ ನೀವು ಯಾವುದೇ ಒಂದು ಇಡೀ ಭಾರತದಲ್ಲಿ ಎಲ್ಲ ಕಡೆ ಹೋದ್ರೂ, ಈ ಕೇರಳದಲ್ಲಿ ಹೋದರೆ ಅಲ್ಲೊಂಥರ ಮಾಡ್ತಾರೆ. ಈಗ ನೀವು ಮಂಗಳೂರು ಕಡೆ ಹೋದರೆ ನೋಡಿ, ಇದು ತೆಂಗಿನ ಹಾಲಿನಲ್ಲಿ ಮೀನನ್ನೆಲ್ಲ ಬೇಯಿಸೋಂಥದ್ದು, ಇದು ವೆಸ್ಟ್ ಬೆಂಗಾಲ್, ಇಂಥದ್ದು ಒಂದೊಂದು ಕಡೆಗೂ ಆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಆಹಾರ ತಯಾರು ಮಾಡ್ತಾಯಿದ್ರು. ಆದರೆ ಇವಾಗ ಏನಾಗಿದೆ ಅಂದರೆ, ಆ ಟ್ರೆಡಿಷ್ನಲ್ ವೇ ಆಫ್ ಕುಕ್ಕಿಂಗ್ ಇದೆಯಲ್ಲ ನಾನ್ ವೆಜ್ಜು, ಅದು ಹೊರಟೋಗಿದೆ. ಇವಾಗ ಏನಂತಂದರೆ, ಮಾಂಸವನ್ನು ಸುಟ್ಟು ತಿನ್ನೋದೇ ಒಂಥರ ಟ್ರೆಂಡ್. ಅದು ಬಾರ್ಬಿಕ್ಯೂ ಅಂತ ಕೇಳ್ಬೋದು. ಅಲ್ಲಿ ಸುಡ್ತಾರೆ, ಅದನ್ನು ಸುಟ್ಟು ತುಂಬ ಉಷ್ಣತೆಯಲ್ಲಿ ಮಾಂಸವನ್ನು ಸುಟ್ಟು ತರ್ತಾರೆ. ಅದು ಮತ್ತು ಕೆಲವು ಸಲ ಯಾವ ಥರ ಇರುತ್ತೆ ಅಂದರೆ, ಕೆಲವುದು ರೀಲ್ಸ್ಗಳಲ್ಲಿ ನಾವು ನೋಡ್ಬೋದು, ಅದು ಟೇಬಲ್ ಮೇಲೆ ಸಪ್ಲೈ ಮಾಡ್ತಾರೆ, ಅಲ್ಲೇ ಬೆಂಕಿ ಬರ್ತಾ ಇರುತ್ತೆ, ಬೆಂಕಿ ಸಮೇತ ಅದನ್ನ ತಂದ್ಬಿಟ್ಟು ನಿಮ್ಮ ಮುಂದೆ ಇಟ್ಟು ಆ ಬೆಂಕಿನ ಆರಿಸಿ ನಿಮಗೆ ಕೊಡ್ತಾರೆ. ಒಂಥರ ನೋಡೋಕ್ಕೆ ಅದ್ಭುತ, ಡೋಪಮೈನ್ ಸ್ಪೈಕ್ ಆಗ್ಬಿಡುತ್ತೆ ಅದು ನೋಡಿದ ತಕ್ಷಣ. ಹೊಸ ಎಕ್ಸ್ಪೀರಿಯನ್ಸು, ಹೊಸ ಥರ ಟೇಸ್ಟು, ಇದು ಎಲ್ಲ ಒಂಥರ ಏನೋ ಅದ್ಭುತ ಅನ್ನೋ ಥರ. ಅದೇ ಥರ ನೀವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ, ಈಗ ಗ್ರಿಲ್ಡ್ ಚಿಕನ್ನು, ಅದಕ್ಕೆ ಒಂದು ಕಬ್ಬಿಣದ ಸಲಾಕಿಯಲ್ಲಿ ಕೋಳಿಗೆ ಚುಚ್ಚಿ ಅದು ಸುತ್ತಾ ಇರುತ್ತೆ, ಲೈಟ್ ಹಾಕಿರ್ತಾರೆ, ಅದು ನೋಡೋಕ್ಕೆ ಆಕರ್ಷಣೆ, ನೋಡಿದ ತಕ್ಷಣ ಅದನ್ನು ತಿನ್ನಬೇಕು ಅನ್ನೋ ಟೆಂಪ್ಟು. ಇದೇನೇ ಇರೋದು ಬ್ರೈನ್ ಟ್ರಿಕ್ಸ್. ಇದೆಲ್ಲ ಹೆಂಗೆ ಅಂದರೆ, ಈ ಅಡ್ವರ್ಟೈಸ್ಗಳು ಮಾಡೋದು, ರೆಡ್ ಕಲರು, ಯೆಲ್ಲೋ ಕಲರ್, ಆರೆಂಜ್ ಕಲರು, ಇದೆಲ್ಲ ನೀವು ಕೇಳಿರ್ಬೋದು, ಸ್ಟಾರ್ಬಕ್ಸ್, ಇವೆಲ್ಲ ನೋಡಿದ ತಕ್ಷಣ ಕಣ್ಣಿಗೆ ಆಕರ್ಷಣೆ ಕೊಡಬೇಕು. ಇದು ಅದೇ ಥರ, ನೋಡಿದ ತಕ್ಷಣ ಕಣ್ಣಿಗೆ ಆಕರ್ಷಣೆ. ಆಮೇಲೆ ಆಲ್ರೆಡಿ ಒಂದ್ಸಲ ತಿಂದಿರೋ ನೆನಪಿರುತ್ತಲ್ಲ, ಆವಾಗಲೇ ಸಲೈವರಿ ಸೆಕ್ರೇಷನ್ ಶುರು ಆಗುತ್ತೆ, ಟೆಂಪ್ಟ್ ಆಗಿಬಿಡುತ್ತೆ ತಿನ್ನಲೇಬೇಕು ಅಂತ. ಆದರೆ ಇದು ಒಳ್ಳೆಯದಾ ಅಂತ ನಾವು ನೋಡೋದಾದರೆ, ಸುಟ್ಟು ತಿನ್ನುವುದಿದೆಯಲ್ಲ, ಇದು ಒಳ್ಳೆಯದಲ್ಲ, ಒಳ್ಳೆಯ ರೀತಿಯ ಆಹಾರ ಸೇವನೆ ಅಲ್ಲ ಇದು. ಮಾಂಸಾಹಾರ ಸೇವನೆ ಮಾಡಿ, ಆದರೆ ಅದನ್ನು ಬೇರೆ ರೂಪದಲ್ಲಿ ಮಾಡಿ. ಸುಟ್ಟು ತಿನ್ನೋದು, ಪ್ಯಾನ್ ಫ್ರೈ, ತುಂಬ ಅತಿಯಾದ ಉಷ್ಣತೆ 150 to 300 ಡಿಗ್ರಿ, ಆ ಉಷ್ಣತೆಗೆ ಹೋದಾಗ ಮಾಂಸಾಹಾರದಲ್ಲಿರುವ ಏನು ಒಳ್ಳೆ ಅಂಶ ಇರುತ್ತೆ ಎಲ್ಲ ಅದು ವಿಷಯುಕ್ತವಾಗಿ ಬದಲಾವಣೆ ಹೊಂದುವ ಎಲ್ಲ ಸಾಧ್ಯತೆಯೂ ಇದೆ. ವೆರಿ ಡೇಂಜರಸ್. ಸತತವಾಗಿ ತಿನ್ನಬಾರ್ದು, ಯಾವಾಗಲೂ ಏನೋ ಅಪರೂಪಕ್ಕೆ ಇಲ್ಲ. ಅದೇನಿದೆ ನೋಡೋಣ, ಬಾರ್ಬಿಕ್ಯೂ ಅಂದರೆ ಒಂದು ಸಲ ಅಂದರೆ ಫೈನ್, ಏನೂ ಆಗೋದಿಲ್ಲ.
ನಾನು ಯಾವಾಗಲೂ ಬಾರ್ಬಿಕ್ಯೂಲಿ ಹೋಗಿ ನಾನು ತಿಂತೀನಿ, ಯಾವಾಗಲೂ ಸುಟ್ಟ ಮಾಂಸ ತಿಂತೀನಿ, ಗ್ರಿಲ್ ಚಿಕನ್ ತಿಂತೀನಿ, ಸತತವಾಗಿ ತಿನ್ನೋ ಅಂಥದ್ದು. ಇಂಥದ್ದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಅದರಿಂದ ತೊಂದರೆ ಆಗುವ ಸಾಧ್ಯತೆಗಳು ಜಾಸ್ತಿ ಅಂತ ಹೇಳ್ತೀನಿ. ಎಲ್ಲರಿಗೂ ಆಗುತ್ತೆ, ನೀವು ತಿಂದಿದ ತಕ್ಷಣ ಏನೋ ಆಗಿ ನಿಮಗೆ ತೊಂದರೆ ಆಗುತ್ತೆ ಅಂತಲ್ಲ, ಸಾಧ್ಯತೆ ಜಾಸ್ತಿ. ಏನಾಗುತ್ತೆ ಅಂತ ನಾವು ನೋಡೋದಾದರೆ ಸ್ಟಮಕ್ ಕ್ಯಾನ್ಸರು, ಕೊಲನ್ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು ಬರುವ ಸಾಧ್ಯತೆ ಜಾಸ್ತಿ ಅಂತ ಬೇಕಾದಷ್ಟು ರಿಸರ್ಚ್ ಇದ್ರ ಮೇಲೆ ನಡೆದಿದೆ. ತುಂಬ ಜನ ವೀಕ್ಷಕರು ಆರ್ಗ್ಯೂ ಮಾಡ್ಬೋದು, ಮೇಡಮ್ ಎಲ್ಲ ತಿಂತಾರೆ ಅಂತ. ದಯವಿಟ್ಟು NCBI ಅನ್ನೋ ವೆಬ್ಸೈಟ್ಗೆ ಹೋಗಿ ಲಕ್ಷಾಂತರ ರಿಸರ್ಚ್ ಆರ್ಟಿಕಲ್ಗಳು ಇದ್ರ ಮೇಲೆ ಮಾಡಿರೋಂಥ ರಿಸರ್ಚನ್ನ ನಿಮಗೆ ತೋರಿಸೋಂಥ ಆರ್ಟಿಕಲ್ಗಳು ನಿಮಗೆ ಸಿಕ್ಕುತ್ತೆ. NCBI ಅಂತ ಅದು ಅಥೆಂಟಿಕೇಟೆಡ್ ಸೈಂಟಿಫಿಕ್ ರಿಸರ್ಚ್ ನಮ್ದು ಏನು ಸಿಗುತ್ತೆ ಅಂತ ವೆಬ್ಸೈಟ್ ಅದು. ಅಲ್ಲಿಗೆ ಹೋದ್ರೆ ನಿಮಗೆ ಬೇಕಾದಷ್ಟು ಸಿಕ್ಕುತ್ತೆ ಇದರಲ್ಲಿ. ಹೌದು, ಏನಾಗುತ್ತೆ ಅಂತಂದರೆ ಮಾಂಸದಲ್ಲಿ ಏನಿರುತ್ತೆ, ಸಕ್ಕರೆ ಇರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ, ಕ್ರಿಯಾಟಿನ್ ಇರುತ್ತೆ ಜಾಸ್ತಿ, ಇದೆಲ್ಲ ಇರುತ್ತಲ್ವ, ಫ್ಯಾಟ್ ಎಲ್ಲ ಇರುತ್ತೆ. ಸುಟ್ಟಾಗ ಏನಾಗುತ್ತೆ ಮಾಂಸವನ್ನು ಅಂತಂದಾಗ, ಮಾಂಸವನ್ನು ಸುಟ್ಟಾಗ ಇವೆಲ್ಲ ಏನಾಗುತ್ತೆ, ಇದರ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತಲ್ಲಿ ಸುಟ್ಟಾಗ. ಅದೇನಾಗುತ್ತೆ, ಹೆಟಿರೋಸೈಕ್ಲಿಕ್ ಅಮೈನ್ ಅಂತ ಒಂದು ರಾಸಾಯನಿಕ ಬಿಡುಗಡೆ ಆಗುತ್ತೆ ಅದರಿಂದ, ಮಾಂಸದಿಂದ. ನೀವು ಅತಿಯಾದ ಉಷ್ಣತೆಯಲ್ಲಿ ಅದನ್ನು ಸುಟ್ಟಾಗ 150 to 300 ಡಿಗ್ರಿ ಸೆಂಟಿಗ್ರೇಡಲ್ಲಿ ಸುಟ್ಟಾಗ ಹೆಟಿರೋಸೈಕ್ಲಿಕ್ ಅಮೈನ್ ಎನ್ನುವ ಒಂದು ರಾಸಾಯನಿಕ ಬಿಡುಗಡೆಯಾಗುತ್ತೆ. ಇದು ನೇರವಾಗಿ ಕಾರ್ಸಿನೋಜೆನ್ ಅಂತ ಅಂತಾರೆ. ಹೆಟೆರೋಸೈಕ್ಲಿಕ್ ಅಮೈನ್ ಇದೆಯಲ್ಲ, ನೇರವಾದ ಕಾರ್ಸಿನೋಜನ್. ಸತತವಾಗಿ ಕಾರ್ಸಿನೋಜನ್ ಅಂದರೆ ಕ್ಯಾನ್ಸರ್ ಉಂಟು ಮಾಡುವ ಕ್ಯಾನ್ಸರ್ ಕಾರಕ. ನೀವು ಸತತವಾಗಿ ಇದನ್ನು ನೀವು ಸೇವನೆ ಮಾಡ್ತಾ ಬಂದರೆ ಒಂದು ದಿನ ಕೊಲನ್ ಕ್ಯಾನ್ಸರ್ ಆಗ್ಬೋದು, ಸ್ಟಮಕ್ ಕ್ಯಾನ್ಸರ್ ಆಗ್ಬೋದು, ಪ್ಯಾನ್ಕ್ರಿಯಾತ್ ಕ್ಯಾನ್ಸರ್ ಆಗ್ಬೋದು, ಇಂಥದ ಕ್ಯಾನ್ಸರ್ಗಳು ಬರುವ ಸಾಧ್ಯತೆ ಜಾಸ್ತಿ. ಇದು ತುಂಬ ರಿಸರ್ಚ್ ಮಾಡಿ ನೋಡಿರೋ ಅಂಥದ್ದು, ಡೇಂಜರಸ್. ಈ ಥರದ್ದು ಸೇವನೆ ಮಾಡೋಂಥದ್ದು ಯಾವಾಗಲೂ ಸತತವಾಗಿ, ಯಾವಾಗಲೂ ಫ್ರೈಡು ಗ್ರಿಲ್ಡ್ ಬೇಕು ಅನ್ಬೇಕಾದ್ರೆ ಯೋಚನೆ ಮಾಡಬೇಕು. ಎರಡನೇದು, ಈ ಮಾಂಸವನ್ನು ಸುಟ್ಟಾಗ ಇನ್ನೊಂದು ಬಹಳ ಡೇಂಜರಸ್ ಒಂದು ರಾಸಾಯನಿಕ ಬಿಡುಗಡೆ ಆಗುತ್ತೆ, ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಂತ ಬಿಡುಗಡೆ ಆಗುತ್ತೆ. ಇದು ಕಾರ್ಸಿನೋಜನ್ ಗುಂಪಿಗೆ ಸೇರಿರುವಂಥದ್ದು. ಬೆನ್ಸೋಪೈರಿನ್ ಅನ್ನೋದು ಒಂದು ಬಿಡುಗಡೆ ಆಗುತ್ತೆ ಅದರಿಂದ. ಅದು ನೇರವಾಗಿ ನಮ್ಮ ದೇಹದಲ್ಲಿ ಜೀವಕೋಶದಲ್ಲಿರುವ DNA ಮ್ಯೂಟೇಷನ್ ಮಾಡುತ್ತೆ. ಜೀನ್ಸ್ಗಳಲ್ಲಿ ಮ್ಯೂಟೇಷನ್ ರೂಪಾಂತರ ಉಂಟು ಮಾಡುವ ಎಲ್ಲ ಸಾಧ್ಯತೆಗಳು ಇದೆ ಅಂತೇಳಿ ಬಹಳಷ್ಟು ರಿಸರ್ಚ್ ಪ್ರೂವ್ ಆಗಿರೋ ಅಂಥದ್ದು ಇದು. ಹಾಗಾಗಿ ಇದು ತುಂಬ ಡೇಂಜರಸ್ ಅಂತಲೇ ಹೇಳ್ಬೋದು. ಮೇಡಮ್, ಒಂದು ಪ್ರಶ್ನೆ ಈಗ ನೀವು ಹೇಳಿದ್ರೆ ಮಾಂಸಾಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಟ್ಟರೆ ಈ ರೀತಿ ಕ್ಯಾನ್ಸರ್ ಕಾರಕ ಆಗುತ್ತೆ ಅಂತ. ಇದು ಸಸ್ಯಾಹಾರಕ್ಕೆ ಅಂದರೆ ವೆಜಿಟೇಬಲ್ಸ್, ಈ ಹಣ್ಣುಗಳನ್ನು ಕೂಡ ಕೆಲವರಿಗೆ ಮಾಡ್ತಾರಲ್ಲ, ಹೌದು, ಅದನ್ನು ಮಾಡಬಾರ್ದು. ಅದನ್ನು ಅದರದ್ದು ಎಲ್ಲ ಕ್ವಾಲಿಟಿ ಹೊರಟೋಗುತ್ತೆ. ಅಲ್ಲೂ ಕೂಡ ಲಾಸ್ ಆಗುತ್ತೆ. ಆದರೆ ಕ್ರಿಯಾಟಿನ್ ಎಲ್ಲ ಕಮ್ಮಿ ಇರುತ್ತೆ ಅದರಲ್ಲಿ. ಸಸ್ಯಾಹಾರದಲ್ಲಿ ಕ್ರಿಯಾಟಿನ್ ಇರೋದಿಲ್ಲ, ಹಾಗಾಗಿ ಅಷ್ಟೊಂದು ಎಫೆಕ್ಟಿವ್ ಅಲ್ಲ, ಅಷ್ಟೊಂದು ಡೇಂಜರಸ್ ಅಲ್ಲ. ಆದ್ರೂ ಡೇಂಜರಸ್, ಒಳ್ಳೇದು ಅಂದ್ರೆ ಅದರಲ್ಲಿರೋ ಕ್ವಾಲಿಟಿ ಏನಿರುತ್ತೆ ಅದನ್ನ ನಮ್ಗೆ ಅದು ಹೋಗ್ಬಿಡುತ್ತೆ. ಹಾಗಾಗಿ ಈ ಹೀಟ್ನ ಕಾರಣ ಇಷ್ಟೊಂದು 300 ಹೀಟ್ ಇದೆಯಲ್ಲ, ಅದು ಪ್ರೋಟೀನ್ ಡಿನೇಚರ್ ಮಾಡುತ್ತೆ, ಅದರೆಲ್ಲ ಒಳ್ಳೆ ಅಂಶಗಳನ್ನ ಡೆಸ್ಟ್ರಾಯ್ ಮಾಡುತ್ತೆ. ಈಗ ವೈಟಮಿನ್ಸ್ಗಳಿರುತ್ತೆ, ವೈಟಮಿನ್ಸ್ ಎಲ್ಲ ಡಿಸ್ಟ್ರಾಯ್ ಆಗುತ್ತೆ, ಎವಾಪರೇಟು ಆಗ್ಬೋದು ಸುಡಬೇಕಾದ್ರೆ. ಹಾಗಾಗಿ ನೋಡಿ, ಅಡಿಗೆ ಅನ್ನೋದಿದೆಯಲ್ಲ, ಬರೀ ಅದು ಒಂದು ಅಡಿಗೆ ಅಲ್ಲ, ಅಡಿಗೆ ಮನೆಯೇ ಒಂದು ಲ್ಯಾಬ್ರೇಟರಿ ಅದು. ಆಮೇಲೆ ಪ್ರತಿಯೊಂದು ಸರಿಯಾಗಿ ಅಡುಗೆ ಮಾಡೋರಿಗೆ ಇಂಥದೇ ಪ್ರಮಾಣದಲ್ಲಿ ಇದನ್ನು ಬೇಯಿಸಬೇಕು ಅಂತ ಗೊತ್ತಿರುತ್ತೆ. ಎಷ್ಟು ಬೇಯಿಸಬೇಕು, ಎಷ್ಟು ಹದ, ಎಷ್ಟು ಉಷ್ಣತೆ, ಎಷ್ಟು ಪ್ರಮಾಣದಲ್ಲಿ ನೀವು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಬೇಕು ಅಂತೆಲ್ಲ ಇದೆಯಲ್ಲ, ಸುಮ್ಮನೆ ಸಿಕ್ಕದಂಗೆ ಅಡುಗೆ ಮಾಡೋಕ್ಕಾಗಲ್ಲ. ಹೋಮ್ ಸೈನ್ಸ್ ಅಂತೆಲ್ಲ ಅಂತಾರೆ ನೋಡಿ, ಅದರಲ್ಲೆಲ್ಲ ಅಡುಗೆದೇ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಅಂತ ಬರೀ ಅದನ್ನೇ ಹೇಳ್ಕೊಡ್ತಾರೆ. ನ್ಯೂಟ್ರಿಷನ್ನ ನೀವು ಉಳಿಸ್ಕೋಬೇಕು ಅಂತಂದರೆ ನೀವು ಆಹಾರವನ್ನು ಯಾವ ರೀತಿ ಬೇಯಿಸಬೇಕು, ಯಾವ ರೀತಿ ತಯಾರು ಮಾಡಬೇಕು ಅನ್ನೋದೇ ಇದೆ. ಬೇಯಿಸೋದಕ್ಕೂ ಸುಡೋದಕ್ಕೆ ಎಷ್ಟೊಂದು ಡಿಫರೆನ್ಸ್, ತುಂಬ ವ್ಯತ್ಯಾಸ ಇದೆ. ಇಲ್ಲೇನಾಗುತ್ತೆ, ಇದರ ಜೊತೆಗೆ ಇನ್ನೊಂದು ರಾಸಾಯನಿಕ ಬಿಡುಗಡೆಯಾಗುತ್ತೆ, AGES ಅಂತ. ಅದು ಅಡ್ವಾನ್ಸ್ಡ್ ಗ್ಲೈಕಾಸಿಲೇಟೆಡ್ ಎಂಡ್ ಪ್ರಾಡಕ್ಟ್ ಅಂತ ಕರಿತೀವಿ. ಈ ಅಡ್ವಾನ್ಸ್ ಗ್ಲೈಕಾಸಿಲೇಟೆಡ್ ಎಂಡ್ ಪ್ರಾಡಕ್ಟು ಎಲ್ಲ ಕಾಯಿಲೆಗಳನ್ನು ಉಂಟು ಮಾಡುವಂತಹ ಒಂದು ರಾಸಾಯನಿಕ ಅಂತ ಅನ್ಬೋದು. ಡಯಾಬಿಟಿಕ್ ಇವರು ಪೇಷಂಟ್ಗಳಲ್ಲಿ ಇದು ಜಾಸ್ತಿ ಆಗಿಬಿಡುತ್ತೆ. ಏನಾಗುತ್ತೆ ಅಂತಂದರೆ, ಸಕ್ಕರೆ ಇದೆಯಲ್ಲ, ಅದು ಪ್ರೋಟೀನ್ ಜೊತೆ ಬೈಂಡ್ ಆಗಿಬಿಡುತ್ತೆ. ನಾವು ಅತಿಯಾಗಿ ಅದನ್ನು ಸುಟ್ಟೆಲ್ಲ ಮಾಡಿದಾಗ ಸಕ್ಕರೆ ಅಂಶ ಪ್ರೋಟೀನ್ ಜೊತೆ ಕ್ರಾಸ್ ಲಿಂಕಿಂಗ್ ಅಂತ ಕರಿತೀವಿ. ಕ್ರಾಸ್ ಲಿಂಕಿಂಗ್ ಆಗಬಾರ್ದು.
ಸಾಮಾನ್ಯವಾಗಿ ಆಗೋದಿಲ್ಲ ಅದು. ಬಟ್ ಈ ಒಂದು ಪ್ರಾಸೆಸ್ಸಲ್ಲಿ ಕ್ರಾಸ್ ಲಿಂಕಿಂಗ್ ಆಗೋಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ ಜೊತೆನಾದರೂ ಇದು ಬೈಂಡ್ ಆಗ್ಬೋದು, ಶುಗರು ಪ್ರೋಟೀನ್ ಜೊತೆನಾದರೂ ಬೈಂಡ್ ಆಗ್ಬೋದು, ಕ್ರಾಸ್ ಲಿಂಕ್ ಆಗುತ್ತೆ. ಇದನ್ನು ನಾವು ಗ್ಲೈಕಾಸಿಲೇಟೆಡ್ ಎಂಡ್ ಪ್ರಾಡಕ್ಟ್ ಅಂತ ಕರಿತೀವಿ. ಗ್ಲೈಕಾಸಿಲೇಷನ್ ಆಗಿ ಅದರದ್ದು ಎಂಡ್ ಪ್ರಾಡಕ್ಟ್ ಇದು ಅಡ್ವಾನ್ಸ್ ಗ್ಲೈಕಾಸಿಲೇಟೆಡ್ ಎಂಡ್ ಪ್ರಾಡಕ್ಟು. ಇದು ಮೋಸ್ಟ್ ಡೇಂಜರಸ್. ಇದೇನು ಮಾಡುತ್ತೆ ಅಂದರೆ ನಮ್ಮ ಡಿ ಎನ್ ಎ ಅಡಪ್ಟ್ಸ್ ಅಂತ ಉಂಟು ಮಾಡ್ತೀವಿ, ಹೋಗಿ ಬೈಂಡ್ ಆಗಿಬಿಡುತ್ತೆ. ಬೈಂಡ್ ಆಗಿ ಅದು ಕೆಲಸ ಮಾಡದೇ ಇದ್ದಂಗೆ ಮಾಡೋದು. ಡಿ ಎನ್ ಎ ಡ್ಯಾಮೇಜ್ ಅಂತಂದರೆ ಮ್ಯೂಟೇಷನ್ ಅಂದರೆ ಏನೋ ಒಂದು ಬೈಂಡ್ ಆಗಿ ಅಲ್ಲಿರುವಂತಹ ಜೀನ್ಸ್ಗಳು ಕೆಲಸ ಮಾಡೋದಿಲ್ಲ, ನಿಂತೋಗುತ್ತೆ. ಸೊ ಈ ಅಡ್ವಾನ್ಸ್ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟಿಂದನೂ ನಮ್ಮಲ್ಲಿ ದೇಹದಲ್ಲಿ ಹಲವಾರು ಮ್ಯೂಟೇಷನ್ಗಳು ಉಂಟು ಮಾಡೋ. ಇದು ಕಾರಣ ಏನು ಅಂತಂದರೆ ಮಾಂಸವನ್ನು ಸುಟ್ಟಾಗ ಬಿಡುಗಡೆಯಾಗುವುದು ಅಡ್ವಾನ್ಸ್ ಗ್ಲೈಕಾಸಿಲೇಟೆಡ್ ಎಂಡ್ ಪ್ರಾಡಕ್ಟ್. ಹಾಗಾಗಿ ಪ್ರಮುಖವಾಗಿ 3 ಇನ್ನೂ ಬೇಕಾದಷ್ಟಿದೆ. ನಾನು ಹೇಳ್ತಿರೋದು ಮೇಜರ್ 3 ಕೆಮಿಕಲ್ಸು. ಒಂದು ಹೆಟ್ರೋಸೈಕ್ಲಿಕ್ ಅಮೈನ್, ಆಮೇಲೆ ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್, ಅಡ್ವಾನ್ಸ್ಡ್ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್. ಇವು 3 ಮೋಸ್ಟ್ ಡೇಂಜರಸ್ ಅಂತ ನಾವು ಹೇಳ್ಬೋದು. ಇದು ಅದಕ್ಕೋಸ್ಕರನೇ ಹಿರಿಯರು ಏನು ಮಾಡ್ತಾಯಿದ್ರು, ಅವ್ರಿಗೆ ಗೊತ್ತಿತ್ತು ತೊಂದರೆ ಆಗುತ್ತೆ, ಇದರದ್ದು ನ್ಯೂಟ್ರಿಷನ್ ಎಲ್ಲ ಹೋಗುತ್ತೆ ಅಂತ. ಅದನ್ನು ಸರಿ ಮಾಡೋಕ್ಕೋಸ್ಕರ ಬೇಕಾದಷ್ಟು ಪ್ರೊಸೀಜರ್ಗಳನ್ನು ಮಾಡ್ತಾಯಿದ್ರು. ಈಗ ನೋಡಿ, ಸುಡ್ತಾರೆ, ಸುಟ್ಟು ತಿನ್ನೋಂಥದ್ದು ಇದೆ ಕೆಲವೊಂದು ಜನಾಂಗದಲ್ಲಿ, ಮಾಂಸವನ್ನು ಸುಟ್ಟು ತಿನ್ನೋಂಥದ್ದು. ಆದರೆ ಅವ್ರೇನು ಮಾಡ್ತಾರೆ, ಮುನ್ನೆಚ್ಚರಿಕೆಯ ಕ್ರಮವಾಗಿ ಮ್ಯಾರಿನೇಷನ್ ಅಂತ ಮಾಡ್ತಾರೆ. ಮ್ಯಾರಿನೇಷನ್ ಅಂತ ಮಾಡೋದು ಅಂದರೆ ಅದನ್ನು ಸುಡುವುದಕ್ಕೆ ಮೊದಲು ಅದನ್ನು ಅರಿಶಿನ ಅಥವಾ ಒಂದು ಬೆಳ್ಳುಳ್ಳಿ, ಈ ಒಂದಷ್ಟು ಸಾಸ್ಗಳು ಏನೋ ಇರುತ್ತೆ, ಅದರಲ್ಲಿ 2-3 ಗಂಟೆಗಳ ಕಾಲ ಅದನ್ನು ಹಾಗೆ ಮೊಸರು ಏನೋ ಅದರಲ್ಲೆಲ್ಲ ಅದನ್ನು ಹಾಗೆ ಇಟ್ಟೋದನ್ನು ನಂತರ ಅದನ್ನು ಮಾಡಿದಾಗ ಈ ಬಿಡುಗಡೆಯಾಗುವ ರಾಸಾಯನಿಕಗಳ ಇದು ಕಡಿಮೆ ಆಗುತ್ತೆ. ಅದೊಂದು. ಇನ್ನೊಂದು, ಈ ಮೇಲಿರುತ್ತಲ್ಲ ಈ ಕಾರ್ಬನೈಸ್ಡ್ ಆಕ್ಸಿಡೈಸ್ಡ್ ಆಗೋಗಿರುತ್ತೆ. ಈಗ ತುಂಬ ಸುಟ್ಟಾಗ ಮೇಲಿನ ಒಂದು ಹೊರ ಪದರ ಕಪ್ಪುಗೆ ಚಾಕೋಲ್ ಕಪ್ಪಾಗಿರುತ್ತೆ. ಅದನ್ನ ಸೇವನೆ ಮಾಡ್ತಾ ಇರಲಿಲ್ಲ, ಅದನ್ನ ತೆಗೆದು ಬಿಡೋರು. ಅದನ್ನ ತೆಗೆದುಹಾಕಿ ಒಳಗಡೆ ಇರೋದನ್ನ ಮಾತ್ರ ಅದನ್ನ ಅವರು ಸೇವನೆ ಮಾಡ್ತಾ ಇದ್ರು. ಹಾಗಾಗಿ ಅದು ಒಂದು ಬಹಳ ಪ್ರಿಕಾಷನರಿ ಇದು. ಆಮೇಲೆ ಉಷ್ಣತೆಯನ್ನು ಅವ್ರು ಮಾಡಬೇಕಾದ್ರೂ ಸುಡಬೇಕಾದ್ರೂ ಉಷ್ಣತೆಯನ್ನು 150 ಮೇಲೆ ಹೋಗದಿದ್ದಾಗೆ ನೋಡ್ಕೊಳ್ಳೋರು. ನೀವು ಉಷ್ಣತೆ ಎಷ್ಟಿರುತ್ತೆ, ನೀವು ನಿಧಾನ ಮಂದ ಇದರಲ್ಲಿ ಬೇಯಿಸ್ಬೇಕು, ಅದನ್ನು ಸುಡಬೇಕು. ಆವಾಗ ಬದಲಾವಣೆಗಳಾಗಲ್ಲ, ಎಲ್ಲ ನ್ಯೂಟ್ರಿಷನ್ ಉಳ್ಕೊಳ್ಳುತ್ತೆ. ನೀವು ಜಾಸ್ತಿ ಉರಿ ಏನಾದರೂ ಹಾಕಿದ್ರೆ ಆವಾಗ 150 ಕ್ರಾಸ್ ಆಯಿತು ಅಂದರೆ ಇದೆಲ್ಲ ಚೇಂಜಸ್ ಆಗುತ್ತೆ. 150 ಒಳಗಡೆ ಆದರೆ ಚೇಂಜಸ್ ಆಗಲ್ಲ. ಈಗ ಸಣ್ಣ ಒಂದು ಸೌದೆಯಲ್ಲಿ ಹಾಕಿದ್ರೆ ಅಷ್ಟು ಏನೋ ಇದಾಗಲ್ಲ. ಅದನ್ನು ಫುಲ್ ಗ್ಯಾಸಲ್ಲಿ ಹಾಕಿಬಿಟ್ಟು ಅದಕ್ಕೆ ಇದು ಮಾಡಿದ್ರೆ ಆ ನೀಲಿ ಜ್ವಾಲೆಯಲ್ಲಿ ಹೊತ್ತುತ್ತಲ್ಲ, ಅದು ಹೆವಿ ಇರುತ್ತೆ. ಅದು ಗ್ಯಾಸ್ ಆಗ್ಬೋದು, ಮತ್ತೆ ತುಂಬ ಬೆಂಕಿ ಹಾಕಿ ಕೆಳಗಡೆಯಿಂದ ಅದರಲ್ಲಿ ಇಡ್ತಾರೆ, ಡೈರೆಕ್ಟ್ ಆಗಿ ಇಡ್ತಾರೆ. ಅದು ಎಲ್ಲ ಮಾಡಬಾರ್ದು. ಇಲ್ಲೇನಾಗುತ್ತೆ ಅಂತಂದರೆ, ಯಾವ ಥರ ಈ ಕಾರ್ಬನ್ ಎಲ್ಲ ಡೆಪಾಸಿಟ್ ಆಗುತ್ತೆ ಅಂದರೆ, ಮಾಂಸಕ್ಕೆ ಶಾಖ ತಾಗಿದಾಗ ಅದರಲ್ಲಿರೋ ಫ್ಯಾಟ್ ಎಲ್ಲ ಅದ್ರಲ್ಲಿ ಕೆಳಗಡೆ ಇಳಿಯುತ್ತೆ. ಇಳಿದಾಗ ಅದು ಒಂಥರ ಉರಿನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಅದು ಬಿದ್ದಾಗ ತುಪ್ಪದ ಥರ, ಅದು ಅದೇ ಈ ವನಸ್ಪತಿ ಎಲ್ಲ ನೀವು ನೋಡಿದ್ದೀರಲ್ಲ, ತುಪ್ಪದ ಥರ ಅದು ಬೆಂಕಿಗೆ ಬಿದ್ದಾಗ ಇನ್ನೂ ಬೆಂಕಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಬೆಂಕಿಯನ್ನು ಲಿಮಿಟ್ ಮಾಡ್ತಾ ಬರಬೇಕಾಗುತ್ತೆ ಅದನ್ನು. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಫ್ಲಿಪ್ಪಿಂಗ್ ಅಂತ, ಅಂದರೆ ಅದನ್ನು ಮಗ್ಚಿ ಹಾಕೋಂಥದ್ದು. ಒಂದು ಭಾಗದಲ್ಲಿ ಕಪ್ಪು ಡೆಪಾಸಿಟ್ ಆಗದೆ ಇದ್ದ ಹಾಗೆ ನೋಡ್ಕೊಳ್ಳೋಕ್ಕೆ ಅದನ್ನು ಮಗ್ಚಿ ಹಾಕೋಂಥದ್ದು. ಈ ಥರದ್ದು ಕೆಲವೊಂದು ವಿಧಾನಗಳನ್ನು ಅನುಸರಿಸಿದ್ರೆ ಪರವಾಗಿಲ್ಲ. ಮತ್ತು ಇದು ಒಂದು ಸಲ ತಿಂದರೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು, ಸದಾ ಕಾಲ ಪದೇ ಇದು ಹೆಂಗೆ ಅಂದರೆ ಅಡಿಕ್ಷನ್ ಥರ ಆಗ್ಬಿಡುತ್ತಿದ್ದು. ಈಗ ಆಲ್ಕೋಹಾಲು, ಸ್ಮೋಕಿಂಗ್ ಯಾವ ಥರ ಅಡಿಕ್ಷನ್ನೋ ಇದು ಅದೇ ಥರನೇ ಆಗೋಗುತ್ತೆ. ಹಾಗಾಗಿ ಪದೇ ತಿನ್ನೋದು, ಅತಿಯಾಗಿ ತಿನ್ನೋದು ಅಂಥದ್ದೆಲ್ಲ. ಮತ್ತು ಸಸ್ಯಾಹಾರವನ್ನೇ ತಿನ್ನೋದಿಲ್ಲ, ಅಂದರೆ ಸಸ್ಯಾಹಾರ ಸೇವನೆನೇ ಇಲ್ಲ, ಫೈಬರ್ ಡಯಟೇ ಇರೋದಿಲ್ಲ, ಬರೀ ಇದನ್ನೇ ಸೇವನೆ ಮಾಡೋದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಗಟ್ ಮೈಕ್ರೋಬ್ಗಳಲ್ಲಿ ವೇರಿಯೇಷನ್ ಆಗುತ್ತೆ. ಸಸ್ಯಾಹಾರ ಬಹಳ ಮುಖ್ಯ ನಮಗೆ. ನಾವು ಏನು ಆಹಾರ ಸೇವನೆ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಕೆಲಸ ಮಾಡೋ ಅಂಥದ್ದು. ಹಾಗಾಗಿ ಫೈಬರ್ ನಾರಿನಾಂಶಗಳು ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೊಲಾನ್ ಕ್ಯಾನ್ಸರು, ಇದು ಅದ್ರ ಜೊತೆಗೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚು ಅಂತ ಬಹಳಷ್ಟು ರಿಸರ್ಚ್, ಸಂಶೋಧನಾ ಲೇಖನಗಳು ತಿಳಿಸಿದೆ. ಮೇಡಮ್, ನನಗೆ ಇಷ್ಟೆಲ್ಲ ಕೇಳಿದ ಮೇಲೆ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ಹೇಳಿದ್ರಿ ಸುಟ್ಟು ಮಾಡೋದ್ರಿಂದ ಈ ರೀತಿ ಕ್ಯಾನ್ಸರ್ ಕಾರಕ ಅಂಶಗಳು ಬರ್ತಾ ಇದೆ. ಹಾಗಿದ್ರೆ ಈ ಹಿಂದಿನ ಕಾಲದಲ್ಲಿ ಆದಿಮಾನವರೆಲ್ಲ ಇದ್ದಾಗ ನಾನು ಕೇಳಿದ್ದೀನಿ, ಅವರೆಲ್ಲ ನಾವು ಏನು ಈ ಎಲ್ಲ ಆಹಾರಗಳನ್ನು, ಯಾವುದೋ ಮಾಂಸದ ಜಾಸ್ತಿ ಸಿಗ್ತಾ ಇತ್ತು ಅವ್ರಿಗೆ. ಸೊ ಅದನ್ನು ಅವರು ಸುಟ್ಟು ತಿಂತಾ ಇದ್ರು ಅಂತ. ಸೊ ಅವರಿಗೆ ಹಾಗಿದ್ರೆ ಏನು ತೊಂದರೆ ಆಗ್ತಾ ಇರಲಿಲ್ಲ, ಅವರಿಗೆ ಕ್ಯಾನ್ಸರ್ ಬರ್ತಾ ಇರಲಿಲ್ವಾ ಅನ್ನೋಂಥದ್ದು ಪ್ರಶ್ನೆ. ಸರ್, ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ.
2-3 ಲಕ್ಷ ವರ್ಷಗಳ ಹಿಂದೆ ಇದ್ದ ವಾತಾವರಣಕ್ಕೂ ಇವಾಗಲೂ ಬಹಳ ವ್ಯತ್ಯಾಸ ಇದೆ, ಅದು ನಿಜ, ಅದು ನಿಜ. ಬಹಳ ವ್ಯತ್ಯಾಸ ಇದೆ. ಆಮೇಲೆ ಅವನಿಗೆ ಆಹಾರ ಅವಾಗ ಒಂದು ಸ್ವಲ್ಪ ಆಹಾರ ಸಿಗ್ತಾ ಇತ್ತು, ಒಂದು ಚೂರು ತಿಂತಾ ಇದ್ದ, ನಂತರ ಅವನಿಗೆ ಆಹಾರನೇ ಸಿಗ್ತಾ ಇರಲಿಲ್ಲ. ಆಮೇಲೆ ಬಹಳ ಮುಖ್ಯವಾಗಿ ಇನ್ನೊಂದು ಇದನ್ನು ನಾನು ಪುಷ್ಟೀಕರಿಸೋದಕ್ಕೆ ಅವನು ಅದಕ್ಕೆ ಯಾವುದೇ ರೀತಿಯ ಕಲರಿಂಗ್ ಏಜೆಂಟ್ಗಳಾಗಲಿ ಪ್ರಿಸರ್ವೇಟಿವ್ಗಳಾಗಲಿ ಇದನ್ನ ಯಾವುದು ಆಗ್ತಾ ಇರಲಿಲ್ಲ ಅವರು. ಅದು ಅದ್ರ ಜೊತೆಗೆ ನೀವು ನೋಡಿ ಅಬ್ಸರ್ವ್ ಮಾಡಿ, ಬಹಳಷ್ಟು ನೀವು ಈ ಹಾಲಿವುಡ್ ಮೂವಿಗಳು ಅದೆಲ್ಲ ಮಾಡಿದಾಗ ಅದರಲ್ಲೂ ಬಹಳ ಈ ಫ್ಯಾಂಟಸಿ ಮೂವಿಗಳೆಲ್ಲ ಇರುತ್ತೆ, ಅದರಲ್ಲಿ ಇದನ್ನ ನಾವು ನೋಡ್ತೀವಿ. ಎಲ್ಲೋ ಹೋಗ್ತಾರೆ, ಮಾಂಸನ ಯಾವುದೋ ಒಂದು ಹೊಡಿತಾರೆ, ಮೊಲನೋ ಏನೋ, ಅದನ್ನು ಬೆಂಕಿ ಹಾಕಿ ಅಲ್ಲಿ ಸುಟ್ಟು ತಿಂತಾರೆ. ಮೇಲಿಂದ ಕಪ್ಪಗಿರೋದು ತಿನ್ನಲ್ಲ ಯಾರನ್ನು. ಅಥವಾ ಈ ಕೆಲವೊಂದು ರೀಲ್ಸ್ಗಳೆಲ್ಲ ಮಾಡ್ತಾರೆ ವೆಸ್ಟರ್ನ್, ಇದು ಸೋಲೋ ಟ್ರಿಪ್ ಟ್ರೆಕ್ಕಿಂಗ್, ಅದು ಅವ್ರು ಹೋದಾಗ ಹಾಗೆ ಯಾವುದೋ ನದಿ ಹರಿತಾ ಇರುತ್ತೆ, ಒಂದು ಟೆಂಟ್ ಹಾಕಂತಾರೆ, ಅಲ್ಲೊಂದು ಫಿಶ್ ಹಿಡಿತಾರೆ, ಅಲ್ಲಿ ಬೆಂಕಿ ಹಚ್ಚಿ ಇದು ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿ, ಅದನ್ನ ತೆಗೆದು ಅವ್ರು ತಿನ್ಬೇಕಾದ್ರೆ ಮೇಲಿಂದ ತಿನ್ನಲ್ಲ, ಒಳಗಡೆ ಭಾಗ ಮಾತ್ರ ತಿಂತಾರೆ. ಕಪ್ಪಗಿನ ಅಂಶನ ತೆಗೆದಾಕಬೇಕು. ಆಮೇಲೆ ಅತಿಯಾದ ಉಷ್ಣತೆ ಅಲ್ಲದೆ ಒಂಥರ ತುಂಬ ಕಡಿಮೆ ಉಷ್ಣತೆಯಲ್ಲಿ ನಿಧಾನವಾಗಿ ಬೇಯಿಸಿ. ನೀವು ಈ ಕೊಬ್ಬರಿ ಮಿಠಾಯಿ ಮಾಡೋ ಥರ ನೀವು ಕೊಬ್ಬರಿ ಮಿಠಾಯಿ ಮಾಡಿ ಒಂದೇ ಉರಿ ಜಾಸ್ತಿ ಮಾಡಿಬಿಟ್ರೆ ಅದೇನಾದ್ರು ಕಲ್ಲು ಆಗ್ಬಿಡುತ್ತೆ. ಅದು ಮಂದ ಉರಿಯಲ್ಲಿ ಅದನ್ನು ನಿಧಾನಕ್ಕೆ ಪಾಕ ಮಾಡಿದಾಗ ಏನೂ ಆಗೋದಿಲ್ಲ. ಅಂದರೆ ಇಲ್ಲೆಲ್ಲ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಮುಖ್ಯವಾಗಿ. ಮತ್ತು ಅರಬ್ ಕಂಟ್ರೀಸಲ್ಲಿ ಮಾಂಸಾಹಾರ ಈ ಥರ ಸೇವನೆ ಮಾಡ್ತಾರೆ, ಬಟ್ ತುಂಬ ಮ್ಯಾರಿನೇಷನ್ ಮಾಡ್ತಾರೆ ಅವರು. ಮ್ಯಾರಿನೇಷನ್ ಅಂದರೆ ಅದರಲ್ಲಿ ಇಟ್ಟು ಬಹಳಷ್ಟು ವೆನಿಗರ್ ಅಥವಾ ನಿಂಬೆ ಹಣ್ಣಿನ ರಸ, ಅರಿಶಿನ, ಇದೆಲ್ಲ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಮ್ಯಾರಿನೇಷನ್ ಮಾಡಿದಾಗ ಒಂದಷ್ಟರ ಮಟ್ಟಿಗೆ ಈ ಥರದ ರಾಸಾಯನಿಕಗಳು ಬಿಡುಗಡೆ ಆಗೋದಿಲ್ಲ. ಓ ಫ್ಯಾಂಟಾಸ್ಟಿಕ್. ಯಾವ ರೀತಿ ನೋಡಿ, ಹಿಂದಿನ ಕಾಲದ ಪರಿಸ್ಥಿತಿ ಇತ್ತು, ಈಗಿನ ಕಾಲಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಕಲರಿಂಗ್ ಏಜೆಂಟ್ ಹಾಕಲ್ಲ, ಹಾಗಾಗಿ ಅವರು ಇದಾಗ್ತಾ ಇದ್ರು. ನನ್ನ ನಿಜವಾಗಿ ಬಹಳ ವಂಡರ್ಫುಲ್ ಆನ್ಸರ್. ನೀವು ಮನೇಲಿ ಮಾಡ್ಕೊಂಡು ತಿಂದಾಗ ಇದು ಅಷ್ಟೊಂದು ತೊಂದರೆ ಆಗೋದಿಲ್ಲ, ಆದರೆ ಹೊರಗಡೆ ತಿಂತಿರಲ್ಲ ಅವಾಗ ಇದರಿಂದ ತೊಂದರೆಗಳು ಜಾಸ್ತಿ. ನಿಜ ನಿಜ. ಆಮೇಲೆ ಮನೇಲಿ ನೀವು ಹೇಳಿದಾಗೆ ನಾವೇ ಸಾಕಷ್ಟು ಅದಕ್ಕೆ ಬೇಕಾದಂತ ಒಂದು ತಯಾರಿಗಳನ್ನು ಮಾಡ್ತೀವಿ. ಹೇಳಿದಾಗೆ ಅರಿಶಿನ ಹಾಕುದಾ, ಎಣ್ಣೆ ಹಾಕುದಾ, ಅಥವಾ ಹೆಚ್ಚು ಕಮ್ಮಿ ಮಾಡೋದು ಗ್ಯಾಸ್, ಸೊ ಹಾಗೆಲ್ಲ ಮಾಡ್ತಾ ಇರ್ತದೆ. 150 ಐ ಥಿಂಕ್ ಕ್ರಾಸ್ ಆಗಲ್ಲ ಅಂತ ಅನ್ಸುತ್ತೆ. ಹೌದು. ಸೊ ಹಾಗಾಗಿ ಆ ರೀತಿಯ ಪ್ರಿಕಾಷನ್ ಇದ್ದಾಗ ಅದು ಕೂಡ ಲಿಮಿಟ್ ಅಲ್ಲಿ ತಗೊಂಡ್ರೆ ಒಳ್ಳೇದು ಅನ್ನೋದು ಇಲ್ಲಿ ನಿಜ ಕೂಡ ಒಂದು ತಿಳ್ಕೊಳ್ಳೇಬೇಕಾದಂಥ ವಿಚಾರ. ಯಾಕಂದರೆ ತುಂಬ ಜನ ಗೊತ್ತಿಲ್ಲದೆ ಅನ್ನೋ ಒಂದು ಆಕರ್ಷಣೆಗೆ ತುತ್ತಾಗಿ ತಿಂತಾರೆ. ಸೊ ಅದರಿಂದ ಅಪಾಯ ಕೂಡ, ಆ ರಿಸ್ಕ್ ಜಾಸ್ತಿ ಇದೆ ಅನ್ನೋದು ಹೇಳ್ತೀರಿ. ಕೆಲವು ಸಂದರ್ಭದಲ್ಲಿ ನೋಡಿ, ಬಾಳೆ ಎಲೆಲಿ ಅದನ್ನಿಟ್ಟು ಬೆಂಕಿಲೆ ಹಾಕ್ತಾರೆ, ಬಾಳೆ ಎಲೆ ಸುಡುತ್ತೆ, ಇದು ಚೆನ್ನಾಗಿ ಬೆಂದೋಗಿರುತ್ತೆ. ಈ ತರ ಬಾಳೆ ಎಲೆಗಳು ಬೇರೆ ಎಲೆಗಳಲ್ಲಿ ಇದು ಮಾಡೋದು ಹೀಟ್ ತಡೆಯುತ್ತೆ, ಅದರಲ್ಲಿರುವ ಅಂಶಗಳು ಏನೋ ನಷ್ಟ ಆಗೋದಿಲ್ಲ. ಆದ್ರೆ ಹೊರಗಡೆ ಈ ತರ ಎಲ್ಲ ಮಾಡೋದಿಲ್ಲ ಅವರು, ಅದು ನೇರವಾಗಿ ಅದನ್ನ ಬೆಂಕಿಗೆ ಹಾಕಿ ಮಾಡುವಂತ ಪ್ರೊಸೀಜರ್. ಅದರ ಎಷ್ಟು ಡೇಂಜರ್ ಅನ್ನೋದ್ರ ಬಗ್ಗೆ ಬಹಳ ಉಪಯುಕ್ತವಾದ ಒಳನೋಟವನ್ನು, ಮಾಹಿತಿಯನ್ನ, ವೈಜ್ಞಾನಿಕ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.